ಹಾಯ್ ಸ್ನೇಹಿತರೆ, ತಾವೇನಾದರೂ ಎಸ್ ಎಸ್ ಸಿ ಸಿ ಜಿಲ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಎಸ್ ಎಸ್ ಸಿ ಸಿ ಜಿಲ್ಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಮತ್ತು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಮತ್ತು ಕಂಪ್ಯೂಟರ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಫಿಲಿಮ್ಸ್, ಮೇನ್ಸ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಸಿಲೆಬಸ್ ಏನೇ ಇರ್ತಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಒತ್ತಿರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಜಿಲ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಹಾಗಾದ್ರೆ ಎಕ್ಸಾಮ್ ಪ್ಯಾಟರ್ನ್ಗೆ ಪ್ರಿಲಿಮ್ಸು, ಮೇನ್ಸು, ಕ್ವಾಲಿಫೈಯಿಂಗ್ ಮಾರ್ಕ್ಸು, ನೆಗೆಟಿವ್ ಮಾರ್ಕಿಂಗ್ ಮತ್ತು ಟೋಟಲ್ ಮಾರ್ಕ್ಸು ಎಷ್ಟಿರುತ್ತೆ, ಅದಕ್ಕೆ ಪ್ರಾಕ್ಟೀಸು ಮತ್ತು ಸ್ಪೀಡು, ಅಕ್ಯುರಸಿ ಯಾವ ರೀತಿ ಮಾಡಬೇಕಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಬಂದು ಇಲ್ಲಿ ಕಾಣಿಸ್ತಿಲ್ಲ ಗೈಸ್, ಫಸ್ಟ್ ಬಂದು ಪ್ರಿಲಿಮ್ಸ್ ಇರುತ್ತೆ. ಪ್ರಿಲಿಮ್ಸ್ ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಪ್ರಿಲಿಮ್ಸಲ್ಲಿ ಏನು ಕೇಳಲಾಗುತ್ತೆ, 100 ಕ್ವಶನ್ಸ್ ಕೇಳಲಾಗುತ್ತೆ. 100 ಕ್ವಶನ್ಸ್ ಕೇಳಲಾಗುತ್ತೆ. 100 ಕ್ವಶನ್ಗಳಿಗೆ ಒಟ್ಟಾರೆಯಾಗಿ 200 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸು? 200 ಮಾರ್ಕ್ಸ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸು, ಒಂದು ತಪ್ಪಾದರೆ 0.50 ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಇಲ್ಲಿ ಬಂದು ಪ್ರಿಲಿಮ್ಸ್ ಯಾರ್ಯಾರೆಲ್ಲ ಕ್ವಾಲಿಫೈ ಆಗಿರ್ತಾರಲ್ಲ ಅವರು CBT 2ಗೆ ಎಲಿಜಿಬಲ್. ಏನು CBT 2 ಅಂದರೆ ಏನು ಗೈಸ್ ಗೊತ್ತಲ್ಲ? CBT 2 ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಕರೆಯಲಾಗುತ್ತದೆ. ಹಾಗಾದರೆ CBT 1ನಲ್ಲಿ ಯಾರ್ಯಾರು ಕೂಡ ಕ್ವಾಲಿಫೈ ಆಗಿರ್ತಾರಲ್ಲ ಅವರು CBT 2 ಅನ್ನು ಬರೆಯಬಹುದು. ಹಾಗಾದರೆ CBT 1ನಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಕ್ವಾಲಿಫೈ ಆಗ್ತೀವಿ ಸರ್ ಅಂತ ತಮಗೇನಾದರೂ ಪ್ರಶ್ನೆ ಇದ್ದರೆ, CBT 1ನಲ್ಲಿ ಮಿನಿಮಮು SC ಕಾಸ್ಟ್ ಅಭ್ಯರ್ಥಿಗಳು 120 ಪ್ಲಸ್ ಮಾಡಬೇಕು ಗೈಸ್. ಎಷ್ಟು? 200 ಔಟ್ ಆಫ್ 120 ಪ್ಲಸ್ ಮಾಡಬೇಕು. ಯಾಕಂದರೆ ಪ್ರತಿ ವರ್ಷದ ಕಾಂಪಿಟೇಷನ್ ಜಾಸ್ತಿ ಆದಂತೆ ಕಟಾಪು ಕೂಡ ಹಾಯ್ ಬರ್ತದೆ. ಏನು ಗೈಸ್? ಕಟಾಪು ಕೂಡ ಹಾಯ್ ಆಗ್ತಾ ಇದೆ. ಹಾಗಾದರೆ ಆ ಕಟಾಪನ್ನು ತಾವೇನಾದರೂ ಕ್ಲಿಯರ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ಮತ್ತು ಸ್ಟ್ರಾಟಜಿ ಇವೆರಡೂ ಬಹಳ ಮುಖ್ಯವಾದ. ಹಾಗಾದರೆ ಇದರಲ್ಲಿ ಮೇನ್ ಇವಾಗ ಪ್ರಿಲಿಮ್ಸ್ ಆಯಿತು. ಪ್ರಿಲಿಮ್ಸ್ ಹಾಗಾದರೆ ಮೇನ್ಸು ಮತ್ತು ಇದಕ್ಕೆ ಸಿಲೆಬಸ್ ಯಾವ ರೀತಿ ಇರುತ್ತದೆ ಅದನ್ನು ಕೂಡ ನೋಡೋಣ ಗೈಸ್. ಇಲ್ಲಿ ಸಿಲೆಬಸ್ ಬಂದು ಗೈಸ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರೆ ಸಿಲೆಬಸ್ಸು ಯಾವ ರೀತಿ ಸಿಲೆಬಸ್ ಇದೆ. ವೇಟ್ ಮಾಡಿ, ಒಂದು ನಿಮಿಷಕ್ಕೆ ನಿಮಗೆ ಸಿಲೆಬಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಿಲ್ಲ ಸಿಲೆಬಸ್ಸು. ಟೈರ್ 1 ಕ್ವಾಲಿಫೈಯಿಂಗ್ ಮಾರ್ಕ್ಸಲ್ಲಿ ಜನರಲ್ ಅವೇರೆನ್ಸ್, ಕ್ವಾಂಟಿಟಿ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ಸ್ ಆ್ಯಂಡ್ ಜನರಲ್ ಅವೇರೆನ್ಸ್. ಇಲ್ಲಿ ಏನು ಕಾಣಿಸ್ತೆ, ಒಟ್ಟಾರೆಯಾಗಿ ಟೋಟಲ್ 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ಗೆ 200 ಮಾರ್ಕ್ಸ್ ಇರುತ್ತೆ. ಟೈಮ್ ಬಂದು 1 ಅವರ್ ಅಂದರೆ 60 ಮಿನಿಟ್ಸ್ ಇರುತ್ತೆ. ಆ 60 ಮಿನಿಟ್ಸಲ್ಲಿ ತಾವು ಕೂಡ ತಮ್ಮ ಎಕ್ಸಾಮು ಸೆಕ್ಷನ್ ವೈಸ್ ಇರುತ್ತೆ. ರೀಸನಿಂಗ್ ಬೇರೆ, ಕ್ವಾಂಟ್ ಬೇರೆ, ಮ್ಯಾಥ್ಸ್ ಬೇರೆ, ಜನರಲ್ ನಾಲೆಜ್ ಬೇರೆ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇರೆ. ಎಲ್ಲ ಸೆಕ್ಷನ್ಗಳು ಎಲ್ಲ ಸೆಕ್ಷನ್ಗೆ ಡಿವೈಡ್ ಬೈ ಟೈಮನ್ನು ಡಿವೈಡ್ ಮಾಡಿರ್ತಾರೆ. ಹಾಗಾದರೆ CBT 1 ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳು CBT 2 ಅನ್ನು ಬರೆಯಬಹುದು. ಹಾಗಾದರೆ CBT 2 ಯಾವ ರೀತಿ ಇರುತ್ತೆ ಅಂದರೆ, CBT 2 ಮೆರಿಟ್ ಬೇಸ್ಡ್ ಇರುತ್ತೆ. ಏನು ಗೈಸ್? ಮೆರಿಟ್ ಬೇಸ್ ಅಂದರೆ ಕಟ್ ಆಫ್ ಅಂಕದ ಆಧಾರದ ಮೇಲೆ ಇರುತ್ತದೆ. ಕಟ್ ಆಫ್ ಅಂಕದ ಆಧಾರದ ಮೇಲೆ ಅಂದರೆ ಕಟ್ ಆಫ್ ಅಂಕದ ಬೇಸ್ಡ್ ಮೇಲೆ ಇರುತ್ತೆ. ಹಾಗಾದರೆ ಆ ಬೇಸ್ಡ್ ಮೇಲೆ ಇರುತ್ತೆ. ಹಾಗಾದರೆ CBT 2 ಅಲ್ಲಿ ಯಾವ ಇರುತ್ತೆ ಪೋಸ್ಟು ಮತ್ತು ಯಾವ್ಯಾವ ಸೆಕ್ಷನ್ ಇರುತ್ತೆ. CBT 1 ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್. ಹಾಗಾದರೆ CBT 2 ಅಲ್ಲಿ ಬಂದು ಸೆಕ್ಷನ್ 1 ಇರುತ್ತೆ. ಫಸ್ಟು ಮಾಡ್ಯೂಲ್ ಅಂದರೆ ಮ್ಯಾಥಮೆಟಿಕ್ಸ್. ಸೇಮ್ ಪ್ರಿಲಿಮ್ಸ್ ಇರುತ್ತಲ್ಲ ಅದೇ ಟಾಪಿಕ್ ಇರುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್. ಇಲ್ಲಿ 30 ಕ್ವಶನ್ ಬಂದು 90 ಮಾರ್ಕ್ಸಲ್ಲಿ. 90 ಎಷ್ಟು? 30 ಕ್ವಶನ್ ಬಂದು 90 ಮಾರ್ಕ್ಸ್. ಒಂದು ಕ್ವಶನ್ಗೆ 30 ಮಾರ್ಕ್ಸ್ ಆಗುತ್ತೆ. ಹಾಗಾದರೆ ಪ್ರಿಲಿಮ್ಸಲ್ಲಿ ಎಷ್ಟು? 25 ಕ್ವಶನ್ಸು 50 ಮಾರ್ಕ್ಸ್. ಇಲ್ಲಿನೂ ಸೇಮು ಪ್ಲಸ್ ಏನು ಮೇನ್ಸ್ಗೆ 5 ಕ್ವಶನ್ ಜಾಸ್ತಿ ಆಗಿರುತ್ತೆ, ಪ್ರಿಲಿಮ್ಸ್ಗೆ 5 ಕ್ವಶನ್ ಕಮ್ಮಿ ಆಗಿರುತ್ತೆ. ಇಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸು, ಪ್ರಿಲಿಮ್ಸ್ಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸು. ಗೊತ್ತಾಯ್ತಾ ಗೈಸ್? ಮಾಡ್ಯೂಲ್ 2 ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್. ಸೇಮ್ ಕ್ವಶನ್ಸ್ 30 ಕ್ವಶನ್ಗೆ 90 ಅಂಕ ಇರುತ್ತೆ. ಹಾಗಾದರೆ ಸೆಕ್ಷನ್ 2 ಅಲ್ಲಿ ಮೇನ್ ಪಾರ್ಟ್ ಗೈಸ್ ಅಂದರೆ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಸೆಕ್ಷನ್ 2 ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ಯಾಕಂದರೆ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಇಲ್ಲಿ ಏನು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಏನಂತ ಕರಿಬೋದು? ಸ್ಕೋರಿಂಗ್ ಸಬ್ಜೆಕ್ಟ್. ಯಾಕಂದರೆ ಇಲ್ಲಿ ಕಾಣಿಸ್ತಿಲ್ಲ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 35 ಕ್ವಶನ್. 8 ಕ್ವಶನ್ ಇರುತ್ತೆ? 45 ಕ್ವಶನ್ಸ್ ಇರುತ್ತೆ. 45 ಕ್ವಶನ್ಸ್ಗೆ 135 ಮಾರ್ಕ್ಸ್ ಇರುತ್ತೆ. 50% ನಿಮ್ಮ CBT 2 ಅಂದರೆ ಟೈರ್ 2 SSC CGL ಇಂಗ್ಲೀಷ್ ಬೇಸ್ಡ್ ಇರುತ್ತೆ. ಅಂದರೆ ಇಂಗ್ಲೀಷ್ ಸಬ್ಜೆಕ್ಟ್ ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ. ಹಾಗಾದರೆ ಮಾಡ್ಯೂಲ್ 3 ಏನಿರುತ್ತೆ? ಮಾಡ್ಯೂಲ್ 3 ಜನರಲ್ ಅವೇರ್ನೆಸ್ ಇರುತ್ತೆ. GK ಆ್ಯಂಡ್ GS ಇರುತ್ತೆ. GK ಆ್ಯಂಡ್ GS 25 ಕ್ವಶನ್ಸ್ ಇರುತ್ತೆ. 25 ಕ್ವಶನ್ಗೆ 75 ಅಂಕ ಇರುತ್ತೆ. ಎಷ್ಟು ಗೈಸ್? 75 ಅಂಕ ಇರುತ್ತದೆ. ಗೊತ್ತಾ? 75 ಅಂಕ ಇರುತ್ತದೆ. ಹಾಗಾದರೆ
ಇಲ್ಲಿ ಸೆಕ್ಷನ್ 2 ಅಲ್ಲಿ ಕಂಪ್ಯೂಟರ್ ಎಕ್ಸಾಮ್ ಕ್ವಾಲಿಫೈಯಿಂಗ್ ಇರುತ್ತೆ. ಕಂಪ್ಯೂಟರನ್ನು ಗೈಸ್ ನೆಗ್ಲೆಕ್ಟ್ ಮಾಡಬೇಡಿ, ಯಾಕಂದರೆ ಈ ವರ್ಷ ಕಂಪ್ಯೂಟರ್ ಎಕ್ಸಾಮಲ್ಲಿ ಭಾಳಷ್ಟು ಮಂದಿ ಫೇಲ್ ಆಗಿದ್ದಾರೆ. ಯಾಕಂದರೆ ಎಕ್ಸಾಮ್ ತಮ್ಮ ರ್ಯಾಂಕ್ ಚಲೋ ಬಂದರೂ ಕಂಪ್ಯೂಟರ್ ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿಲ್ಲ. ಆದ ಕಾರಣ ತಮ್ಮ ಈ ವರ್ಷದ ಪ್ರಯತ್ನ, ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕನ್ನು ಕಳೆದುಕೊಳ್ಳಲಾಗಿದೆ. ತಮ್ಮ ಡೆಡಿಕೇಶನನ್ನು ಯಾವುದೇ ರೀತಿಯ ವೇಸ್ಟ್ ಮಾಡಬೇಡಿ ಗೈಸ್. ಕಂಪ್ಯೂಟರನ್ನು ಸ್ವಲ್ಪ ನೋಡಿಕೊಳ್ಳಿ. ಕಂಪ್ಯೂಟರ್ ಆದ ನಂತರ ಇಲ್ಲಿ ಒಂದು ಸ್ಮಾಲ್ ಟೈಪಿಂಗ್ ಟೆಸ್ಟ್ ಇರುತ್ತೆ, ಅಂದರೆ ಮಾಡ್ಯೂಲ್ 2 ಇರುತ್ತೆ. ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ, ಯಾವುದೇ ರೀತಿಯ ಕಟ್ ಆಫ್ ಅಂಕ ಇರುವುದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಕಟ್ ಆಫ್ ಅಂಕ ಇರೋದಿಲ್ಲ. CBT2 ಅಂದರೆ ಕಂಪ್ಯೂಟರಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್, ಏನು ಗೈಸ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ, ಮತ್ತು ಯಾವುದೇ ರೀತಿ ಇರೋದಿಲ್ಲ. ಇಲ್ಲಿ ಬಂದು ಮತ್ತೆ ಬಂದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೇಪರ್ 2 ಸ್ಟ್ಯಾಟಿಸ್ಟಿಕ್ಸ್, ಏನು ಕಾಣಿಸ್ತಾ ಇದೆ ಸ್ಟ್ಯಾಟಿಸ್ಟಿಕ್, ಇದು ನಿಮಗೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ ಗೈಸ್. ಇದನ್ನು ತಾವು ನೆಗ್ಲೆಕ್ಟ್ ಮಾಡಿಬಿಡಿ. ಇದು ತಮಗೆ ಯಾವುದೇ ರೀತಿಯ ಉಪಯೋಗ ಬರುವುದಿಲ್ಲ. ಇದು ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಗೆ ಅಷ್ಟೇ ಯೂಸ್ ಬರುತ್ತೆ. ತಾವು ಏನಾದರೂ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಸ್ವಲ್ಪ ಸ್ಟೆಪ್ ಇರುತ್ತೆ, ತಾವು ಅದ್ರ ಬಗ್ಗೆ ಏನು ವರಿ ಮಾಡಬೇಕು. ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಕಾಣಿಸ್ತಿಲ್ಲ, ಏನು ಕಾಣಿಸ್ತಿಲ್ಲ ಎಕ್ಸಾಮ್ ಪ್ಯಾಟರ್ನ್ ಏನು ನೋಡಿ, ಕ್ವಾಂಟಿಟಿ ಆಪ್ಟಿಟ್ಯೂಡ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಗ್ರಾಮರ್, ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗ್. ಇವು 4 ಪಾರ್ಟ್ಗಳು ಏನು ಕಾಣಿಸ್ತಾ ಇದೆಯಲ್ಲ, ಮೇನ್ 4 ಪಾರ್ಟ್ಗಳು ಇಂಪಾರ್ಟೆಂಟ್ ಆಗಿದೆ. 4 ಪಾರ್ಟ್ ಆಧಾರದ ಮೇಲೇ SSC CGL ಎಕ್ಸಾಮ್ ಕ್ವಶನ್ ಪೇಪರ್ ಫ್ರೇಮ್ ಆಗುತ್ತೆ ಗೈಸ್. ಏನು SSC CGL ಎಕ್ಸಾಮ್ ಕ್ವಶನ್ ಪೇಪರ್ ಫ್ರೇಮ್ ಆಗುತ್ತೆ ಗೊತ್ತಾ, ಸೇಮ್ ಟೈರ್ 2 ಆಗತ್ತೆ. ಹಾಗಾದರೆ ಎಕ್ಸಾಮ್ ಪ್ಯಾಟರ್ನ್ ಆಯಿತು. ಎಕ್ಸಾಮ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಸ್ಟ್ರಕ್ಚರನ್ನು ನೋಡಿಕೊಂಡು ಬರೋಣ ಗೈಸ್. ಒಂದು ನಿಮಿಷ ವೇಟ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಲರ್ ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ. ಇಲ್ಲಿ ಕಾಣಿಸ್ತಿಲ್ಲ, ಆನ್ಲೈನ್ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಏನಿರುತ್ತೆ, ಆನ್ಲೈನ್ ಆಬ್ಜೆಕ್ಟಿವ್ ಟೆಸ್ಟ್ ಇರುತ್ತೆ. ಆನ್ಲೈನ್ ಆಬ್ಜೆಕ್ಟಿವ್ ಟೆಸ್ಟಲ್ಲಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಸೇಮು ಜನರಲ್ ಅವೇರ್ನೆಸ್ ಇರುತ್ತೆ, ಆ್ಯಂಡ್ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇರುತ್ತೆ. ಹಾಗಾದರೆ ಇವೆಲ್ಲವನ್ನು ಯಾರು ಸರಿಯಾಗಿ ರೀತಿ ಅಭ್ಯಾಸ ಮಾಡಿಕೊಂಡು ಎಕ್ಸಾಮನ್ನು ಮತ್ತು ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿಕೊಂಡು ತಾವು ಎಕ್ಸಾಮನ್ನು ಡೆಡಿಕೇಟ್ ಮತ್ತು ಹಾರ್ಡ್ ವರ್ಕ್ ಒಂದಿಗೆ ಪ್ರಿಪ್ರೇಷನ್ ಮಾಡ್ತಿರಲ್ಲ, ಅವರು ಫಿಲಿಮ್ಸ್ ಕ್ಲಿಯರ್ ಆಗಿ ಟೈರ್ 2 ಅನ್ನು ಬರೀಬೋದು. ಟೈರ್ 2 ಅಂದರೆ ಏನು ಆಗಲೇ ಹೇಳಿಲ್ಲ, ಮೇನ್ಸ್ ಎಕ್ಸಾಮ್ ಅಂತ ಹೇಳ್ಬೋದು. ಇಲ್ಲಿ ಕಾಣಿಸಲ್ಲ ಮೇನ್ಸ್ ಎಕ್ಸಾಮ್. ಟೈರ್ 2 ಅಂದರೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಗೈಸ್. SSC CGL ಆಗಲಿ CHS ಆಗಲಿ ಇವು ಎಕ್ಸಾಮಿಗೆ ಮೇನ್ಸ್ ಎಕ್ಸಾಮ್ ಟೈರ್ 2 ಎಕ್ಸಾಮ್ ಇರುತ್ತೆ. ಇದನ್ನು ಸೇಮ್ ಟಾಪಿಕ್ ಇರುತ್ತೆ. ಇದರಲ್ಲಿ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಯಾವುದೇ ಇರುವುದಿಲ್ಲ. ಕಾಣಿಸ್ತಾ ಇಲ್ಲ ಗೈಸ್, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಯಾವುದು ಇರುವುದಿಲ್ಲ. ಇದು ಕ್ಯಾನ್ಸಲ್ ಆಗಿದೆ. ಏನಾಗಿದೆ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ. ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಯಾವುದೇ ರೀತಿಯ ಇರುವುದಿಲ್ಲ ಇದರಲ್ಲಿ. ಹಾಗಾದರೆ ತಾವು ಕೂಡ SSC CGL ಪ್ರಿಪರೇಷನ್ ಎಲ್ಲಿಂದ ಮಾಡಬೇಕು, ಸರಿಯಾದ ಟೀಚರ್ ಬೇಕು, ಸರಿಯಾದ ಗೈಡ್ಲೈನ್ಸ್ ಬೇಕು, ಸರಿಯಾದ ಸ್ಟ್ರಾಟಜಿ ಬೇಕು, ಮತ್ತು ಯಾವ ಟಾಪಿಕನ್ನು ಕವರ್ ಮಾಡಬೇಕು, ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡೋದಿಲ್ಲ. ಯಾಕಂದರೆ ಈ ವಿಡಿಯೋ ಭಾಳ ಲೆಂತ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟೀಚರ್ಗಳಿಗೆ ತಾವು ಪ್ರಿಪೇರ್ ಮಾಡುವುದು ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋದಲ್ಲಿ ಜಸ್ಟ್ SSC CGL ಎಕ್ಸಾಮ್ ಪ್ಯಾಟರ್ನ್, ಕ್ವಾಲಿಫೈಯಿಂಗ್ ಮಾರ್ಕ್ಸ್, ನೇಚರ್, ಕಟ್ ಆಫ್ ಎಷ್ಟಿರುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ಅದರ ಬಗ್ಗೆ ಏನು ಮಾಡೋಣ. ಹಾಗಾದರೆ ಈ ಎಕ್ಸಾಮಲ್ಲಿ SSC CGL ಪ್ರಿಪರೇಷನ್ ಯಾವ ರೀತಿ ಮಾಡೋದು, ಇದು ಕಾಣುತ್ತಲ್ಲ, ಪ್ರಿಪರೇಷನ್ ಅಂದರೆ ಪ್ರಯತ್ನ. ಅಂದರೆ ಏನು, ಪ್ರಯತ್ನ ಯಾವ ರೀತಿ ಮಾಡುವುದು, ಪ್ರಯತ್ನ, ತಮ್ಮ ಡೆಡಿಕೇಶನ್, ಸ್ಟ್ರಾಟಜಿ. ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ ಆಯಿತು, SSC CGL ಆಯಿತು, ಮತ್ತು ಮಾಕ್ ಟೆಸ್ಟ್. ತಾವು ಏನು ಓದ್ತಿರಲ್ಲ, ಸಿಲೆಬಸ್ ಏನು ಕವರ್ ಮಾಡ್ತಿರಲ್ಲ, 50 to 70% ಸಿಲೆಬಸ್ ಕಂಪ್ಲೀಟ್ ಆದರೆ ಅಷ್ಟೇ ಮಾತ್ರ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ ಗೈಸ್. ತಮ್ಮ ಸಿಲೆಬಸ್ಸು 30-40% ಕವರ್ ಆದರೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದರಲ್ಲಿ ಸಿಲೆಬಸ್ಸನ್ನು ಇನ್ನೂ ಕಂಪ್ಲೀಟ್ ಆಗಿರಲಿಕ್ಕಂದರೆ ಸ್ಕೋರ್ ಬರ್ತಾ ಇರೋದಂದರೆ ತಾವು ಡಿಮೋಟಿವೇಟ್ ಆಗ್ತೀರಾ. ಹಾಗಾಗಿ ಯಾವುದೇ ರೀತಿಯ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಬೇಡಿ. ಹಾಗಾದರೆ ಇಲ್ಲಿ SSC CGLಗೆ
ಮ್ಯಾಥ್ಸು, ರೀಸನಿಂಗು, GK, GS, ಇಂಗ್ಲೀಷ್ ಈ ಮೇನ್ ಸಬ್ಜೆಕ್ಟೇ ತಮ್ಮ ಬ್ರಹ್ಮಾಸ್ತ್ರ ಆಗಿರುತ್ತೆ ಗೈಸ್. ಹಾಗಾದರೆ SSC CGL ಸ್ಟ್ರಾಟಜಿ ಗೈಡ್ಲೈನ್ಸ್ ಇದರಲ್ಲಿ ಯಾವುದೇ ರೀತಿಯ ಇಮೋಷನ್ಸ್ ಇರುವುದಿಲ್ಲ. ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇದ್ದರೆ ಸಾಕು ತಾವು SSC CGL ಅನ್ನು ಕಂಪ್ಲೀಟ್ ಮಾಡ್ಕೊ. ಹಾಗಾದರೆ SSC CGL ಕಂಪ್ಲೀಟ್ ಮಾಡಬೇಕಂದ್ರೆ ತಾವು ತಮ್ಮಿಂದ SSC CGL ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಗೈಸ್. ಏಕೆಂದರೆ ಸರಿಯಾದ ಗೈಡೆನ್ಸ್ ಸ್ಟ್ರಾಟಜಿ ತಾವು ಏನಾದರೂ ಬಿಗಿನರ್ ಇದ್ದರೆ ಎಲ್ಲಿಂದ ಮಾಡಬೇಕು, ಹೇಗೆ ಮಾಡ್ಬೋದು, ಇದರ ಎಕ್ಸಾಮ್ ಫಾರ್ಮನ್ನು ಯಾವಾಗ ಬಿಡಲಾಗುತ್ತೆ ಮತ್ತು 1 ವರ್ಷದಲ್ಲಿ ಮಾಡಬಹುದಾ ಅಥವಾ 6 ತಿಂಗಳಲ್ಲಿ SSC